ಇದೆನಮ್ಮ. ವಿಶ್ವ ಹೇಗಿದ್ಯಪ್ಪ? ಚೆನ್ನಾಗಿದ್ದೀನತ್ತೆ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಕಣ. ಎಲ್ಲಿ ಅಪ್ಪ ತಾನು ಬರ್ಲಿಲ್ವಾ? ಇಲ್ಲ ಅತ್ತೆ, ನಾವ್ ಯಾವ್ದೋ ಕೆಲ್ಸದ ಮೇಲೆ ಬೆಂಗಳೂರಿಗೆ ಬಂದಿದ್ವಿ, ಸೊ ಹಾಗೆ ಬಂದ್ವಿ. ನೆಕ್ಸ್ಟ್ ಟೈಮ್ ಕರ್ಕೊಂಡ್ ಬರ್ತೀನಿ. ಒಂದ್ ನಿಮಿಷ. ವೀರು, ವೀರು ಅಂತ ನನ್ನ ಆತ್ಮೀಯ ಸ್ನೇಹಿತರು. ಈ ಸರ್ವಿಸ್ ಸ್ಟೇಷನ್ ಶುರು ಮಾಡೋದಕ್ಕೆ ಇವನೇ ಮುಖ್ಯ ಕಾರಣ. ಲಕ್ಷ್ಮಿ ಅವರ ಅಣ್ಣ, ಅವ್ರ ಮಗ. ಜಾನು, ಮಾವ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನಮ್ಮ ಎದುರಿಸಿಗ ಮಾತ್ರ ಚೆನ್ನಾಗಿದ್ದೀರಾ ಅಂತ ಕೇಳ್ತೀಯಾ? ನಮ್ಮನ್ನೆಲ್ಲ ಮರ್ತೇ ಬಿಟ್ಟಿದ್ಯಾ? ಮಾವ, ನಿಮ್ಮನ್ನ ನನಗೆ ಮರು ಜನ್ಮ ಕೊಟ್ಟಿದ್ದ ಮನೆನ ಮರೆಯೋಕ್ಕಾಗತ್ತಾ ಹೇಳಿ? ಏನೋ ಅದು ಇದು ಕೆಲಸದಲ್ಲಿ ಬರೋಕ್ಕಾಗಲಿಲ್ಲ ಅಷ್ಟೇ. ಖಂಡಿತ ನಾನು ಬೇಗ ಬರ್ತೀನಿ. ನನ್ನ ತಂಗಿ ಗಂಡ 100 ಕಾಲ ಸುಖವಾಗಿರಲಿ. ಈಗ ತಾನೇ ಹೊಸ ಜೀವನ ಶುರು ಮಾಡ್ತಿದ್ದಾರೆ. ಇದರಿಂದ ನನ್ನ ತಂಗಿ ಆಸೆ ಏನಿದೆಯೋ ಅದು ಖಂಡಿತ ನೆರವೇರಲಿ. ಆ ಆಸೆ ಪೂರೈಸೋ ತಂದೆ. ಇನ್ನೊಂದು ಸಲ ನಿಮ್ಮ ತಂಟೆಗೆ ಬಂದರೆ ನೀವೇನು ಮಾಡಿದ್ರು ನಾನು ಕೇಳಲ್ಲ. ಕೇಳೋದಕ್ಕೆ ನನ್ನ ನೀವು ಉಳಿಸಿದ್ರೆ ತಾನೆ. ಸರ್, ಎಲ್ಲಿ ಬರಬೇಕು ಹೇಳಿ ಸರ್. ನೋಡೋ, ಈಗ ನನ್ನ ಹತ್ರ ದುಡ್ಡಿಲ್ಲ. ಅಂದರೆ ನಾನು ಮನೆಗೆ ಹೋಗ್ಬೇಕು. ಬೆಂಗಳೂರು ತಲುಪಿದ ಮೇಲೆ ನಿಮ್ಗೊಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬರುವಂತೆ. ಓಕೆ ಸರ್, ಆದರೆ ವ್ಯವಹಾರ ಮಾತ್ರ ನೈಸಾಗಿ ಯಾವುದೇ ಸದ್ದು ಗದ್ದಲ ಇಲ್ಲದೆ ನಡಿಬೇಕು. ನೀವು ವೈಲೆಂಟ್ ಆದ್ರೋ ನಾನು ವೈಲೆಂಟ್ ಆಗ್ತೀನಿ. ಓಕೆ ಸರ್, ನಾನು ಬರ್ತೀನಿ. ಜಾಗ ಎಲ್ಲಿ ಅಂತ ತಿಳಿಸಿ. ನಿಮ್ಮ ಫೋನಿಗೆ ವೆಯ್ಟ್ ಮಾಡ್ತಿರ್ತೀನಿ. ರೈಟ್, ಓಕೆ. ಜಯಂತ ಒಂದ್ಸಲಿ ದುಡ್ಡಿಸ್ಕೊಂಡ ಮೇಲೆ ಇವನ್ ಧೈರ್ಯ ಜಾಸ್ತಿ ಆಗಿ ಹೋಗಿದೆ. ಪದೇ ಪದೇ ಇದೇ ಕೆಲಸ ಮಾಡಕ್ ಶುರು ಮಾಡಿದ್ದಾನೆ. ಇವನಿ ಆಟಕ್ಕೆ ಒಂದು ಅಂತ್ಯ ನೀನು ಹಾಡ್ಲೇಬೇಕು. ಹಲೋ, ಮತ್ತೆ ಬ್ಲ್ಯಾಕ್ ಮಿರರ್ ಫೋನ್ ಮಾಡಿದ್ದ. ನೋಡು, ಈ ಸಲ ಅವನ ಆಟಕ್ಕೆ ಅಂತ್ಯ ಹಾಡಲೇಬೇಕು. ಅವನನ್ನು ಪಳಗಿಸ್ಲೇಬೇಕು. ನಾನೊಂದು ಕೆಲಸ ಮಾಡ್ತೀನಿ, ನಿಮ್ಗೊಂದು ಲೊಕೇಶನ್ ಕಳಿಸ್ತೀನಿ. ಹುಡುಗರನ್ನ ಕರ್ಕೊಂಡು ಅಲ್ಲಿಗೆ ಬಂದ್ಬಿಡು. ಉಳಿದಿದ್ದು ಏನು ಮಾಡಬೇಕು ಅಂತ ಬಂದು ಹೇಳ್ತೀನಿ. ಓಕೆ, ಓವರ್ ಆ್ಯಂಡ್ ಔಟ್. ಇನ್ನೇನು ಲೊಕೇಶನ್ ಕಳಿಸ್ತಾನೆ. ಈಡಂಗೆ ಏನಾದರೂ ಒಂದು ಸುಳ್ಳು ಹೇಳಿ ಇಲ್ಲಿಂದ ಹೊರಟುಬಿಡ್ತೀನಿ.
ಜಾನು, ಇಲ್ಲಿ ಮನೆಯವ್ರು ಎಲ್ಲರೂ ಸೇರಿದ್ದಾರೆ. ಇದೇ ಸರಿಯಾದ ಸಮಯ. ಜಯಂತ್ ಅವ್ರ ಮುಖವಾಡ ಬೈಲ್ ಮಾಡಿ ಅವ್ರು ಎಂಥವ್ರು ಅಂತ ಎಲ್ರಿಗೂ ಹೇಳ್ಬೇಡ. ಎಲ್ಲರೂ ಇರೋದ್ರಿಂದ ಅವ್ರು ನಮ್ಗೆ ಯಾವ ತೊಂದರೆನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ವಿಶ್ವ ಅದಷ್ಟು ಸುಲಭ ಅಲ್ಲ ಕಣೋ. ಜಯಂತ್ ಅವ್ರ ಹತ್ರ ಇರೋದು ನಮ್ ವೆಂಕಿ ಅಣ್ಣನ ತಾಯಿ. ಅವ್ರನ್ನ ಸೇಫ್ ಆಗಿ ವೆಂಕಿ ಅಣ್ಣಂಗೆ ಒಪ್ಸೋವರೆಗೂ ನಾವು ಮನೆಯವ್ರಿಗೆ ಹೇಳಕ್ ಆಗಲ್ಲ. ಜಯಂತ್ ಅವ್ರಿಗೆ ಸಣ್ಣ ಅನುಮಾನ ಬಂದ್ರು ಅಮ್ಮಂಗೇನಾದ್ರೂ ಅಪಾಯ ಮಾಡ್ಬಿಡ್ತಾರೆ. ಆಗ ನಾನು ಅಣ್ಣಂಗೆ ಏನಂತ ಹೇಳು? ಏನಾದ್ರೂ ಹಾಗೆಲ್ಲ ಆದ್ರೆ ಅದಕ್ಕೆಲ್ಲ ಕಾರಣ ನಾನೇ ಆಗೋಗ್ತೀನಲ್ವಾ? ಹಾಗಂತ ಎಷ್ಟು ದಿನ ಅಂತ ಸುಮ್ಮನಿರೋದು ಜಾನು? ಅವ್ರನ್ನ ಸುಮ್ಮನೆ ಬಿಟ್ಟಷ್ಟು ಆ ವ್ಯಕ್ತಿ ತಪ್ಪಿನ ಮೇಲೆ ತಪ್ಪು ಮಾಡ್ತಾನೆ ಇದ್ದಾರೆ. ನಾವೀಗ ಅವ್ರ ಮುಖವಾಡ ಬೈಲ್ ಮಾಡ್ಲಿಲ್ಲ ಅಂದ್ರೆ ಅವ್ರು ತಿದ್ಕೊಳ್ಳೋದು ಹೇಗೆ? ಅವ್ರು ತಿದ್ಕೋತಾರೆ ಅಂತ ನನಗಂತೂ ಅನಿಸ್ತಿಲ್ಲ. ಅವ್ರನ್ನ ತಿದ್ದೋ ಪ್ರಯತ್ನ ಪಟ್ರೆ ನಮಗ್ ತೊಂದರೆ ಮಾಡ್ತಾರಷ್ಟೆ. ಹಾಗಂತ ಎಷ್ಟು ದಿನ ಅಂತ ಸುಮ್ಮನಿರೋದು ಜಾನು? ನನ್ನ ಕಣ್ಣು ಮುಂದೆ ಇಷ್ಟೆಲ್ಲ ಅನ್ಯಾಯ ನಡೀತಾ ಇದ್ರು ನನ್ನಿಂದ ನೋಡ್ಕೊಂಡು ಸುಮ್ಮನಿರೋದಕ್ಕಾಗಲ್ಲ. ಸಮಯ ಬರೋವರೆಗೂ ನಾವು ಕಾಯ್ಬೇಕು ಅಷ್ಟೇ. ನಾವ್ ಇದನ್ನೆಲ್ಲ ಹೋಗಿ ಈಗ್ಲೇ ಮನೆಯವ್ರ ಹತ್ರ ಹೇಳ್ತೀವಿ ಅನ್ಕೋ. ಆಗ ಆ ಕೋಪಕ್ಕೆ ಅಮ್ಮಂಗೆ ಏನಾದ್ರೂ ಅಪಾಯ ಮಾಡೇ ಮಾಡ್ತಾರ ಅವರು. ಇಷ್ಟು ವರ್ಷ ತಾಯಿಗೋಸ್ಕರ ಹಂಬಲಿಸಿರೋ ಅಣ್ಣಂಗ್ ನಾನು ಏನಂತ ಹೇಳಿ? ಅವ್ರ ನೋವನ್ನ ನನ್ನ ಕಣ್ಣಿಂದ ನೋಡಕ್ಕಾಗತ್ತಾ ಹೇಳು? ಹಾಗಂತ ಎಷ್ಟು ದಿನ ಅಂತ ಹೀಗೆ ಸುಮ್ಮನಿರೋದು ಜಾನು? ಇದಕ್ಕೆಲ್ಲ ಆದಷ್ಟು ಬೇಗ ನಾವು ಅಂತ್ಯ ಹಾಡ್ಲೇಬೇಕು, ಇಲ್ಲಾಂದ್ರೆ ನಮಗೆ ತೊಂದರೆ ಆಗುತ್ತೆ. ಸರಿಗ ಏನ್ ಮಾಡ್ಬೇಕು ಅಂತಿದ್ಯಾ ನೀನೇ ಹೇಳು. ನನಗನ್ಸೋ ಪ್ರಕಾರ ನಾವಿವತ್ತು ರಾತ್ರಿನೇ ವೆಂಕಣ್ಣ ಅವ್ರ ತಾಯಿನ ಅಲ್ಲಿಂದ ಕರ್ಕೊಂಡು ಬಂದ್ಬಿಡೋಣ. ಅದ್ ಹೇಗೋ?